ಫೋನಲ್ಲಿರೋ ರೀಪ್ಲೇ ಬಟನ್ ಥರ ನಮ್ಮ ಲೈಫಲ್ಲೂ ರೀಪ್ಲೇ ಬಟನ್ ಇದ್ದಿದ್ರೆ ಎಷ್ಟು ಚೆನ್ನಾಗಿರುತ್ತಲ್ವಾ. ನಾವು ದೊಡ್ಡೋರು ಆದಂಗೆ ಮತ್ತೆ ಮತ್ತೆ ಚಿಕ್ಕವರಾಗ್ಬೋದಿತ್ತು. ಆದರೆ ಏನು ಮಾಡೋದು, ನಮಗೆ ಇರೋದು ಒಂದೇ ಲೈಫ್. ಆ ಲೈಫ್ನ ವೇಸ್ಟ್ ಆಗದಿರೋ ಹಾಗೆ ಜೀವನ ಮಾಡಬೇಕು. ಅದರಲ್ಲೂ ಫ್ರೆಂಡ್ಸ್ ಜೊತೆ ಕಳೆಯೋ ಪ್ರತಿ ಕ್ಷಣನೂ ಮೆಮೊರೇಬಲ್ ಆಗಿಟ್ಕೋಬೇಕು. ಪ್ರತಿ ಕ್ಷಣಕ್ಕೂ ಬೆಲೆ ಕಟ್ಟೋಕ್ಕಾಗಲ್ಲ. ಅದು ಖುಷಿಯಾಗಿರಲಿ ಅಥವಾ ದುಃಖ ಆಗಿರಲಿ, ಎಲ್ಲ ಮೂಮೆಂಟ್ ವ್ಯಾಲ್ಯೂಯಬಲ್ ಆಗಿರುತ್ತೆ. ಸೊ ನೀವು ನಿಮ್ಮ ಫ್ರೆಂಡ್ಸ್ನ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೋಬೇಡಿ ಅಂತ ಹೇಳ್ತಾ, ನಮಸ್ತೆ ಕರ್ನಾಟಕ, ನಾನು ನಿಮ್ಮ ಮೌನಿ. ಹೇಳ್ತೀನಿ ನೋಡಿ ಇವತ್ತಿನ ಕಹಾನಿ. ಅಂತೂ ಅರ್ಚನಾ ಬರ್ಡೇದು ಎಲ್ಲ ಪ್ರಿಪ್ರೇಷನ್ ಮುಗಿಸಿದ್ವಿ. ಈಗೇನಿದ್ರು ಸೆಲೆಬ್ರೇಷನ್ ಮಾಡೋದೊಂದೇ ಬಾಕಿ. ಸೊ ಕ್ಯಾಂಡಲ್ ಹಚ್ಚಿ ದೇವ್ರ ಹತ್ರ ವಿಶ್ ಮಾಡ್ಕೊಳ್ತಾ ಕೇಕ್ ಕಟ್ ಮಾಡಿದ್ಲು. ಸೊ ಫಸ್ಟ್ ಸ್ಟೆಪ್ ಬರ್ಡೇ ಸೆಲೆಬ್ರೇಷನ್ ಇಲ್ಲಿಗೆ ಮುಗೀತು. ಸೊ ಸೆಕೆಂಡ್ ಸ್ಟೆಪ್ ಏನಿದ್ರು ಗಿಫ್ಟ್ ಕೊಡೋದೊಂದು ಬಾಕಿ. ನಾವು 3 ಜನ ಸೇರಿ ಅರ್ಚನೆಗೊಂದು ಪುಟ್ಟದೊಂದು ಕ್ಯೂಟ್ ಆಗಿರೋ ಗಿಫ್ಟ್ ಕೊಟ್ವಿ. ಸೊ ಅವಳು ತುಂಬ ಖುಷಿ ಪಟ್ಲು. ಸೊ ಈಗೇನಿದ್ರು ಊಟ ಮಾಡೋದೊಂದು ಬಾಕಿ. ಊಟಕ್ಕೆ ಚಿಕನ್ ಬಿರಿಯಾನಿ ಜೊತೆ ಮೊಸರು ಗೊಜ್ಜು ಮತ್ತು ಕಬಾಬ್ ಜೊತೆ ಗೊಡ್ಗಾರ ಮಾಡಿದ್ವಿ. ಅಡುಗೆ ಅಂತೂ ತುಂಬ ಚೆನ್ನಾಗಿತ್ತು. ಹೊಟ್ಟೆ ತುಂಬ ಊಟ ಮಾಡಿ ಹೊಡೋಷ್ಟರೊಳಗೆ 3 ಕಾಲಾಗಿತ್ತು. ಸೊ ನಾನು ಮಹಾಲಕ್ಷ್ಮಿ ಇಬ್ಬರು ಸೇರಿ ಒಟ್ಟಿಗೆ ಬಸ್ ಸ್ಟ್ಯಾಂಡ್ ತನಕ ಹೋದ್ವಿ. ಅಲ್ಲಿಂದ ಮನೆಗೆ ಹೋಗೋಷ್ಟರೊಳಗೆ ನನಗೆ 5 ಗಂಟೆ ಆಗಿತ್ತು. ಸೊ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಮುಂದಿನ ಕಹಾನಿ ಜೊತೆ ನಿಮ್ಮೆಲ್ಲರೂ ವೇಟ್ ಮಾಡ್ತೀನಿ. ಸೊ ಅಲ್ಲಿ ತನಕ ಎಲ್ರಿಗೂ ಬಾಯ್.